ನಮಸ್ಕಾರ ಕನ್ನಡ ಕಥೆಗಳು ಫ್ಯಾಮಿಲಿಗೆ, ನಿಮ್ಮ ಪ್ರೀತಿಯ ಚಾನೆಲ್ಗೆ ಮರಳಿ ಸ್ವಾಗತ. ಭಾರತದಿಂದ ಸಾವಿರಾರು ಮೈಲಿ ದೂರದಲ್ಲಿದ್ರೂ ನಮ್ಮ ದೇಶದ ಹಬ್ಬದ ಕಳೆ, ಆ ಸ್ಟ್ರೀಟ್ ಫುಡ್ ನೆನಪುಗಳು ನಮ್ಮನ್ನು ಯಾವತ್ತೂ ಬಿಡಲ್ಲ ಅಲ್ವಾ? ಕಳೆದ ವೀಕೆಂಡ್ ಟೊರೊಂಟೊ ಡೌನ್ಟೌನ್ ನ ಪ್ರಸಿದ್ಧ ನೇತನ್ ಫಿಲಿಪ್ ಸ್ಕ್ವೇರ್ ನಲ್ಲಿ ಏನಾಯ್ತು ಗೊತ್ತಾ? ಇಡೀ ಜಾಗ ಮಿನಿ ಇಂಡಿಯಾ ತರ ಬದಲಾಗಿತ್ತು. ಹೌದು, ನಾರ್ತ್ ಅಮೆರಿಕಾದಲ್ಲೇ ಅತ್ಯಂತ ದೊಡ್ಡದಾದ 9ನೇ ವಾರ್ಷಿಕ ಟೇಸ್ಟ್ ಆಫ್ ಇಂಡಿಯಾ ಫೆಸ್ಟಿವಲ್ 2026 ನಡೆದೇ ಹೋಯ್ತು. ಇವತ್ತಿನ ನಮ್ಮ ಈ ವಿಡಿಯೋದಲ್ಲಿ ಆ ದಿನದ ಬೆಸ್ಟ್ ಕ್ಲಿಪ್ಸ್, ಬಾಯಲ್ಲಿ ನೀರಿರಿಸೋ ಫುಡ್ ರಿವ್ಯೂಸ್ ಮತ್ತು ಕೆನಡಾದಲ್ಲಿ ಭಾರತೀಯ ಸಂಸ್ಕೃತಿ ಹೇಗೆ ಬೆಳೆಯುತ್ತಿದೆ ಅನ್ನೋ ಕೆಲವು ಆಶ್ಚರ್ಯಕರ ಸಂಗತಿಗಳನ್ನ ನಿಮಗೆ ತೋರಿಸ್ತೀನಿ. ವಿಡಿಯೋನ ಕೊನೆ ತನಕ ನೋಡಿ, ಯಾಕಂದ್ರೆ ಮಧ್ಯದಲ್ಲಿ ನಿಮಗೊಂದು ಇಂಟ್ರೆಸ್ಟಿಂಗ್ ಪ್ರಶ್ನೆ ಕೂಡ ಕೇಳ್ತೀನಿ. ನೀವು ಕೆನಡಾದಲ್ಲಿ ಮಿಸ್ ಮಾಡ್ತಿರೋ ನಿಮ್ಮ ನೆಚ್ಚಿನ ಇಂಡಿಯನ್ ಫುಡ್ ಯಾವುದು ಅಂತ ಇವಾಗಲೇ ಕಾಮೆಂಟ್ ಮಾಡಿ ತಿಳಿಸಿ. ಮೊದಲಿಗೆ ನಾವು ಕಾರ್ಯಕ್ರಮ ನಡೆದ ಜಾಗದ ಬಗ್ಗೆ ಮಾತಾಡೋಣ. ಈ ನೇತನ್ ಫಿಲಿಪ್ ಸ್ಕ್ವೇರ್ ಇದೆಯಲ್ಲ, ಇದು ಟೊರೊಂಟೊದ ಕೇವಲ ಒಂದು ಪ್ರವಾಸಿ ತಾಣವಲ್ಲ. ಇದರ ಹಿಂದೆ ಒಂದು ರೋಚಕ ಕಥೆ ಇದೆ. ಇದನ್ನು 1965ರಲ್ಲಿ ಪ್ರಾರಂಭಿಸಲಾಯಿತು. ಟೊರೊಂಟೊದ ಮೇಯರ್ ಆಗಿದ್ದ ನೇತನ್ ಫಿಲಿಪ್ಸ್ ಅವರ ನೆನಪಿಗಾಗಿ ಇದಕ್ಕೆ ಈ ಹೆಸರಿಡಲಾಗಿದೆ. ಇನ್ನೊಂದು ಫ್ಯಾಕ್ಟ್ ಏನು ಗೊತ್ತಾ? ಈ ಸ್ಕ್ವೇರ್ ಡಿಸೈನ್ ಮಾಡೋಕೆ 1958ರಲ್ಲಿ ಒಂದು ಅಂತಾರಾಷ್ಟ್ರೀಯ ಕಾಂಪಿಟೇಷನ್ ನಡೆದಿತ್ತು. ಅದರಲ್ಲಿ 42 ದೇಶಗಳ 500ಕ್ಕೂ ಹೆಚ್ಚು ಆರ್ಕಿಟೆಕ್ಟ್ಗಳು ಭಾಗವಹಿಸಿದ್ರು. ಕೊನೆಗೆ ಫಿನ್ಲ್ಯಾಂಡ್ನಲ್ಲಿ ಇರೋ ವಿಲ್ಜೋ ರೆವೆಲ್ ಅನ್ನೋ ಡಿಸೈನರ್ ಆರಿಸಿದ ಕಾಂಕ್ರೀಟ್ ಮಾಡರ್ನ್ ಆರ್ಕಿಟೆಕ್ಚರ್ ಇವತ್ತು ಕೆನಡಾದ ಈ ಹೆಗ್ಗುರುತಾಗಿದೆ. ಪ್ರತಿ ವರ್ಷ ಇಲ್ಲಿ 15 ಲಕ್ಷಕ್ಕೂ ಹೆಚ್ಚು ಜನ ಬೇರೆ ಬೇರೆ ಹಬ್ಬಗಳನ್ನು ಆಚರಿಸೋಕೆ ಬರ್ತಾರೆ. ಆದರೆ ಕಳೆದ ವೀಕೆಂಡ್ ಆಗಸ್ಟ್ 1 ಮತ್ತು 2ರಂದು ನಡೆದ ಟೇಸ್ಟ್ ಆಫ್ ಇಂಡಿಯಾ ಕ್ರೌಡ್ ಮಾತ್ರ ನಿಜಕ್ಕೂ ಅದ್ಭುತವಾಗಿತ್ತು. ಬನ್ನಿ ಸ್ನೇಹಿತರೆ, ಈಗ ಅಸಲಿ ವಿಷಯಕ್ಕೆ ಬರೋಣ. ಈ ಸಲ ಫೆಸ್ಟಿವಲ್ನಲ್ಲಿ 100ಕ್ಕೂ ಹೆಚ್ಚು ಸ್ಟಾಲ್ಗಳಿದ್ದವು. ಮುಂಬೈನ ಖಾರವಾದ ವಡಾಪಾವ್ನಿಂದ ಹಿಡಿದು ದಿಲ್ಲಿಯ ಚಾಟ್ಸ್ ತನಕ ಎಲ್ಲವೂ ಲಭ್ಯವಿತ್ತು. ನಮ್ಮ ಸೌತ್ ಇಂಡಿಯನ್ ಮಸಾಲೆ ದೋಸೆ ಸ್ಟಾಲ್ ಮುಂದೆ ಅಂತೂ ಜನ ಕ್ಯೂ ನಿಂತಿದ್ರು. ಇನ್ನೊಂದು ಫ್ಯಾಕ್ಟ್ ಗೊತ್ತಾ? ಕೆನಡಾದಲ್ಲಿ ಇಂಡಿಯನ್ ಫುಡ್ಗೆ ಇರೋ ಕ್ರೇಜ್ ಸಣ್ಣದಲ್ಲ. ಒಂದು ರಿಸರ್ಚ್ ಪ್ರಕಾರ ಕೆನಡಿಯನ್ನರು ಇಷ್ಟಪಡೋ ಟಾಪ್ 3 ಗ್ಲೋಬಲ್ ಕ್ಯುಸೈನ್ಗಳಲ್ಲಿ ನಮ್ಮ ಇಂಡಿಯನ್ ಫುಡ್ ಕೂಡ ಸೇರಿದೆ. ಅದರಲ್ಲೂ ಇಲ್ಲಿನ ಚಳಿ ವಾತಾವರಣಕ್ಕೆ ಬಿಸಿ ಬಿಸಿ ಸಮೋಸ ಮತ್ತು ಮಸಾಲಾ ಚಾಯ್ ಅಂದರೆ ಇಲ್ಲಿನ ಲೋಕಲ್ ಜನರಿಗೂ ಪಂಚಪ್ರಾಣ. ನೀವು ಕ್ಲಿಪ್ಸ್ನಲ್ಲಿ ನೋಡಬಹುದು, ಕೇವಲ ಇಂಡಿಯನ್ಸ್ ಮಾತ್ರ ಅಲ್ಲ, ಸಾವಿರಾರು ಜನ ಬಿಳಿಯರು ಮತ್ತು ಬೇರೆ ದೇಶದವರು ಕೂಡ ಮಸಾಲೆ ಖಾರವನ್ನು ಎಂಜಾಯ್ ಮಾಡ್ತಾ ತಿಂದ್ರು.
ಹೊಟ್ಟೆಗೆ ಬಿರಿಯಾನಿ ಮತ್ತೆ ವಡಾಪಾವ್ ಆಯಿತು. ಈಗ ಕಣ್ಣಿಗೆ ಮತ್ತು ಕಿವಿಗೆ ಹಬ್ಬ. ಈ ಸಲ ಸ್ಟೇಜ್ ಮೇಲೆ ಟೊರೊಂಟೊ ಗರ್ಭಾ ಸ್ಕೂಲ್ ಮತ್ತು ಮುಂಬೈ ಟ್ರೂಪರ್ಸ್ ಕಡೆಯಿಂದ ಬಾಲಿವುಡ್ನ ಪ್ರಸಿದ್ಧ ಡೈರೆಕ್ಟರ್ಸ್ಗಳಾದ ಸುಭಾಷ್ ಗಾಯ್ ಮತ್ತು ಫರ್ಹಾನ್ ಅಖ್ತರ್ ಅವರ ಸಿನಿಮಾಗಳ ಸೂಪರ್ ಹಿಟ್ ಹಾಡುಗಳಿಗೆ ಭರ್ಜರಿ ಡ್ಯಾನ್ಸ್ ಪರ್ಫಾರ್ಮೆನ್ಸ್ ಇತ್ತು. 3 ಇಡಿಯಟ್ಸ್ ಮತ್ತು DDLJ ಹಾಡುಗಳು ಪ್ಲೇ ಆದಾಗ ಈ ಇಡೀ ಸ್ಕ್ವೇರ್ ಥಿಯೇಟರ್ ತರ ಆಗಿ ಹೋಗಿತ್ತು. ಇನ್ನೊಂದು ಫ್ಯಾಕ್ಟ್ ಗೊತ್ತಾ? ಕೆನಡಾದಲ್ಲಿ ಹಿಂದೂ ಮತ್ತು ಸೌತ್ ಏಷ್ಯನ್ ಕಮ್ಯುನಿಟಿ ಅತ್ಯಂತ ವೇಗವಾಗಿ ಬೆಳೆಯುತ್ತಿರೋ ಕಾರಣದಿಂದ ಕೆನಡಾದ ಪಾರ್ಲಿಮೆಂಟ್ ನವೆಂಬರ್ ತಿಂಗಳನ್ನು ಹಿಂದೂ ಹೆರಿಟೇಜ್ ಮಂತ್ ಅಂತ ಅಧಿಕೃತವಾಗಿ ಘೋಷಿಸಿದೆ. ಅದಕ್ಕಾಗಿಯೇ ಇಂತಹ ಸಾರ್ವಜನಿಕ ಜಾಗಗಳಲ್ಲಿ ನಮ್ಮ ಕಲ್ಚರ್ ಪ್ರದರ್ಶನ ಮಾಡೋಕೆ ಇಲ್ಲಿನ ಗವರ್ಮೆಂಟ್ ಕೂಡ ತುಂಬಾ ಸಪೋರ್ಟ್ ಮಾಡ್ತಿದ್ದಾರೆ. ಈ ಫೆಸ್ಟಿವಲ್ ಕೇವಲ ತಿನ್ನೋಕೆ ಅಷ್ಟೇ ಅಲ್ಲ, ಭಾರತದ ಕರಕುಶಲ ವಸ್ತುಗಳು, ಜ್ಯುವೆಲರಿ ಮತ್ತು ಟ್ರೆಡಿಷನಲ್ ಬಟ್ಟೆಗಳ ಶಾಪಿಂಗ್ ಬಜಾರ್ ಕೂಡ ಆಗಿತ್ತು. ಇಲ್ಲಿ ಓಡಾಡುವಾಗ ನನಗೆ ತುಂಬಾ ಜನ ಕನ್ನಡಿಗರು ಕೂಡ ಸಿಕ್ಕಿದ್ರು. ಹೇಗಿದ್ದೀರಾ, ನಿಮ್ಮ ಚಾನೆಲ್ ನೋಡ್ತೀವಿ ಅಂತ ಬಂದು ಮಾತಾಡಿಸಿದಾಗ ನಮ್ಮ ಕರ್ನಾಟಕದಲ್ಲೇ ಇದ್ದೀವಿ ಅನ್ನೋ ಫೀಲಿಂಗ್ ಕೂಡ ಬಂದಿತ್ತು. ನಮ್ಮ ಕೆನಡಾ ಕಥೆಗಳು ಫ್ಯಾಮಿಲಿಯ ದೊಡ್ಡ ಶಕ್ತಿಯೇ ನೀವು. ಈ ಡೌನ್ ಟೌನ್ ಕಾಂಕ್ರೀಟ್ ಜಂಗಲ್ ಮಧ್ಯೆ ನಮ್ಮ ಕನ್ನಡದ ಧ್ವನಿ ಕೇಳಿಸೋ ಆ ಖುಷಿನೇ ಬೇರೆ. You guys are amazing. Whole of support really brilliant. Come on guys, make some.
ಸ್ನೇಹಿತರೆ, ಈ ಬಾರಿಯ ಟೇಸ್ಟ್ ಆಫ್ ಇಂಡಿಯಾ ಫೆಸ್ಟಿವಲ್ನಲ್ಲಿ ಮತ್ತೊಂದು ಅತಿ ದೊಡ್ಡ ಸರ್ಪ್ರೈಸ್ ಕಾಯ್ದಿತ್ತು. ಭಾರತೀಯ ಸಿನಿಮಾ ಇತಿಹಾಸದ ಸಾರ್ವಕಾಲಿಕ ಬ್ಲಾಕ್ ಬಸ್ಟರ್ ಸಿನಿಮಾ ನಮ್ಮ ಹೆಮ್ಮೆಯ ಶಾರುಖ್ ಖಾನ್ ಮತ್ತು ಕಾಜೋಲ್ ನಟನೆಯ ದಿಲ್ವಾಲೆ ದುಲ್ಹನಿಯಾ ಲೇ ಜಾಯೇಂಗೆ ಬಿಡುಗಡೆಯಾಗಿ ಬರೋಬ್ಬರಿ 30 ವರ್ಷಗಳಾಗ್ತಾ ಬಂದಿದೆ. ಇದರ ನೆನಪಿಗಾಗಿ ಟೊರೊಂಟೊದ ಈ ಬೃಹತ್ ಡಿಜಿಟಲ್ ಸ್ಕ್ರೀನ್ ಮೇಲೆ ವಿಶೇಷ ಗೌರವ ಸಲ್ಲಿಸಲಾಯಿತು. ಅಲ್ಲದೆ ವೇದಿಕೆಯ ಮೇಲೆ ಸ್ಥಳೀಯ ನೃತ್ಯ ತಂಡವಾದ ನೃತ್ಯಾಭಿನಯ ಕಲಾಕ್ಷೇತ್ರದ ಕಲಾವಿದರು ಸಾಂಪ್ರದಾಯಿಕ ಬಟ್ಟೆಗಳನ್ನು ತೊಟ್ಟು ಡಿಡಿಎಲ್ಜೆ ಸಿನಿಮಾದ ಎಲ್ಲ ಹಾಡುಗಳಿಗೆ ಅದ್ಭುತವಾಗಿ ಹೆಜ್ಜೆ ಹಾಕಿದರು. ಕೆನಡಾದ ಹೃದಯ ಭಾಗದಲ್ಲಿ ಜಾ ಸಿಮ್ರನ್ ಜಾ ಜೀಲೆ ಅಪ್ನಿ ಜಿಂದಗಿ ಅನ್ನೋ ಡೈಲಾಗ್ ಕೇಳಿದಾಗ ನಮಗೆ ಬಾಲಿವುಡ್ನ ಆ ಹಳೆಯ ನಾಸ್ಟಾಲಜಿಯ ನೆನಪಾಗಿದ್ದು ಮಾತ್ರ ಸುಳ್ಳಲ್ಲ. Going to be like really amazing. So who's coming up next? We are gonna invite the very fantastic dance group. Ladies and gentlemen, please put your hands together. Nityanaya Kalakshetra. Stage. This is Nityanaya Kalakshetra. Again, ready now. They are almost ready, but before we let them start, if you really love Shah Rukh Khan, if you love Kajol, if you इसे बदल लोगों को बनाए बनाए कब लोगों से करें कमाई मेरी कहानी का एसेंस तो इसी में है. मैं कह रहा हूँ बाबा इसे मेरी नज़र में प्यार सिर्फ दो लोगों की कहानी नहीं बल्कि परिवारों, दो संस्कृतियों और दो दिलों को जोड़ने का एहसास है. इसी सोच में जन्मे हुए एक जो supported, official on Spotify and Instagram. We hope to see you. Thank you. तुझे देखा तो ये प्यार होता है दीवाना सनम.
नो गाइस, आई नीड दिस टू बी पर्पल. फिर से कहते हैं. एंड एक्शन. तुझे देखा तो ये जाना सनम, प्यार होता है दीवाना सनम, अभी यहाँ से कहाँ जाए हम, तेरी बाहों में मर जाए हम, तेरी बाहों में मर जाए आएंगे तेरे सजना. अरे दोनों जरा आवाज से बचाओ. एक हफ्ता बाद होने वाली है. मैं सिर्फ लव स्टोरी नहीं बनाना चाहूँगा. You guys were amazing. You know what, Raj, where is Simran? I know Simran आपका, but Raj and Simran, I want to hug you. Raj आपकी hug. मैं भी कर सकती हूँ. Raj, you were amazing. Thank you so much, team. You were outstanding. Thank you so much. Listen, there could be like all these movies that come, it's done, but there's hours setting all this beautiful, amazing decor. So go take pictures with it. 100%. Make some stories, put them on Instagram, and don't forget to tag our Instagram page at Taste of India Festival, and get this thing viral. 100%, and thank you so much to the decor color crew, the event crew, and my friend Jamie. I can't wait. Tell us what's for our beautiful audience now. He right there. Win bumper prize in next 10 minutes. There's really bumper prize. It's a pleasure management. They are bringing a great prize for the next. ಹಾಗೆ ಬಾಲಿವುಡ್ನ ರೊಮ್ಯಾಂಟಿಕ್ ಸಾಂಗ್ಸ್ ಮುಗಿಯುತ್ತಿದ್ದಂತೆ ಇಡೀ ನೇತನ್ ಫಿಲಿಪ್ ಸ್ಕ್ವೇರ್ ಗ್ರೌಂಡ್ನಲ್ಲಿ ಎನರ್ಜಿ ಲೆವೆಲ್ ನೆಕ್ಸ್ಟ್ ಲೆವೆಲ್ಗೆ ತಲುಪಿತ್ತು. ಯಾಕಂದರೆ ಸ್ಟೇಜ್ ಮೇಲೆ ಶುರುವಾಗಿದ್ದು ನಮ್ಮ ಇಂಡಿಯನ್ ಮೈಕಲ್ ಜಾಕ್ಸನ್, ಡ್ಯಾನ್ಸ್ ಐಕಾನ್ ಪ್ರಭುದೇವ್ ಅವರ ಎವರ್ ಗ್ರೀನ್ ಸಾಂಗ್ಸ್. ನಿಮ್ಮ ಸ್ಕ್ರೀನ್ ಮೇಲೆ ನೋಡ್ತಾ ಇರ್ಬೋದು, ಎಜೆ ಸ್ಟೈಲ್ ಸಿನಿ ಡ್ಯಾನ್ಸ್ ಕಂಪನಿ ತಂಡದವರು ಪ್ರಭುದೇವ್ ಅವರ ಸೂಪರ್ ಹಿಟ್ ಹಾಡುಗಳಾದ ಮುಕಾಬಲಾ ಮುಕಾಬಲಾ ಮತ್ತು ಊರ್ವಶಿ ಊರ್ವಶಿ ಹಾಡುಗಳಿಗೆ ಹಾಕಿದ ಸ್ಟೆಪ್ಸ್ ನೋಡಿ ಇಡೀ ಟೊರೊಂಟೊ ಕ್ರೌಡ್ ಹುಚ್ಚೆದ್ದು ಕುಣಿಯೋಕೆ ಶುರು ಮಾಡಿತು. ಆ ಸಿಂಕ್, ಆ ಎನರ್ಜಿ ನಿಜಕ್ಕೂ ಆನ್ ರಿಯಲ್ ಆಗಿತ್ತು.
You guys are getting much more now than I'm letting you. One more time, go on in the moon! ಸ್ನೇಹಿತರೆ, ಒಟ್ಟಿನಲ್ಲಿ ಕಳೆದ ವೀಕೆಂಡ್ ಮಾತ್ರ ಮರೆಯಲಾಗದ ಅನುಭವ ಕೊಡ್ತು. ಭಾರತದ ವಿಭಿನ್ನ ರುಚಿಗಳು, ನಮ್ಮ ಕಲ್ಚರ್ ಜಾಗತಿಕ ಮಟ್ಟದಲ್ಲಿ ಹೇಗೆ ಸದ್ದು ಮಾಡ್ತಿದೆ ಅನ್ನೋದಕ್ಕೆ ಈ ಟೇಸ್ಟ್ ಆಫ್ ಇಂಡಿಯಾ ಫೆಸ್ಟಿವಲ್ ಒಂದು ಬೆಸ್ಟ್ ಎಕ್ಸಾಂಪಲ್. ಈ 20 ನಿಮಿಷದ ಜರ್ನಿ ನಿಮಗೆ ಇಷ್ಟ ಆಗಿದೆ ಅಂತ ನಂಬ್ತೀನಿ. ನಿಮಗೆ ಈ ವಿಡಿಯೋದ ಯಾವ ಭಾಗ ಅಥವಾ ಯಾವ ಫುಡ್ ಕ್ಲಿಪ್ ತುಂಬ ಇಷ್ಟ ಆಯಿತು ಅಂತ ಕೆಳಗೆ ಕಾಮೆಂಟ್ ಮಾಡಿ ತಿಳಿಸಿ. ವಿಡಿಯೋಗೆ ಇಷ್ಟ ಆದರೆ ಒಂದು ಲೈಕ್ ಕೊಡಿ, ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ ಮತ್ತು ನಮ್ಮ ಕೆನಡಾ ಕತೆಗಳು ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಮುಂದಿನ ವಿಡಿಯೋದಲ್ಲಿ ಕೆನಡಾದ ಮತ್ತೊಂದು ಆಸಕ್ತಿದಾಯಕ ಕಥೆಯೊಂದಿಗೆ ಸಿಗೋಣ. ಅಲ್ಲಿಯವರೆಗೂ ಬಾಯ್ ಬಾಯ್, ಟೇಕ್ ಕೇರ್.